ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಿತ್ರಾ ವಿಜಯ್ಸ್ ಕಿಚನ್. ಇವತ್ತು ನಾನು ನಿಮಗೆ ರುಚಿಯಾದ ನಾಗಾರ್ಜುನ ಸ್ಟೈಲ್ ಪಾಲಕ್ ಪಪ್ಪು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಈಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಪಾಲಕ್ ಪಪ್ಪು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಪಾಲಕ್ 3 ಕಟ್ಟು, ತೊಗರಿಬೇಳೆ 2 ಕಪ್, ಈರುಳ್ಳಿ 2, ಟೊಮ್ಯಾಟೊ 3, ಹಸಿಮೆಣಸಿನ್ಕಾಯಿ 7, ಬೆಳ್ಳುಳ್ಳಿ 2, ಒಣಮೆಣಸಿನ್ಕಾಯಿ 5, ಧನಿಯಾ ಪುಡಿ 2 ಸ್ಪೂನ್, ಜೀರಿಗೆ ಪುಡಿ 1 ಸ್ಪೂನ್, ಸಾಸಿವೆ ಅರ್ಧ ಸ್ಪೂನ್, ಜೀರಿಗೆ 1 ಸ್ಪೂನ್, ಮೆಂತ್ಯ 1/4 ಸ್ಪೂನ್, ಅರಿಶಿನ ಪುಡಿ 1/4 ಸ್ಪೂನ್, ಕರಿಬೇವು, ಉಪ್ಪು. ಮೊದಲಿಗೆ ಕುಕ್ಕರಲ್ಲಿ ತೊಗರಿಬೇಳೆ ಹಾಕಿ, ನಂತರ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೂ ಟೊಮ್ಯಾಟೊ, ನಂತರ ಅರಿಶಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೂ ಸಣ್ಣದಾಗಿ ಕಟ್ ಮಾಡಿರುವ ಪಾಲಕ್ ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ಕಪ್ ಅಷ್ಟು ನೀರನ್ನು ಹಾಕಬೇಕು. ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ಸ್ ಬರೋವರೆಗೂ ಬೇಯಿಸ್ಕೊಳ್ಳಿ. 3 ವಿಸಿಲ್ಸ್ ಆದ ನಂತರ ನೋಡಿ, ಹೀಗೆ ಬೆಂದಿರಬೇಕು. ನಿಮಗೆ ನೀರು ಒಂಚೂರು ಜಾಸ್ತಿ ಅನಿಸ್ತಿದೆ ಅಂದಾಗ ಆ ನೀರನ್ನು ನೀವು ತಕ್ಕೋಬೋದು. ಆಗ ನಿಮಗೆ ಮಸಿಯೋಕ್ಕೆ ಈಸಿ ಆಗುತ್ತೆ. ಜಾಸ್ತಿ ನೀರಿದ್ರೂ ನಿಮಗೆ ಮಸಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೀವು ಮಸಿಯೋ ಕೋಲಲ್ಲಿ ಚೆನ್ನಾಗಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು ಫುಲ್ಲು ನುಣ್ಣಗಾಗೋವರೆಗೂ, ನುಣ್ಣಗೆ ಅಂದರೆ ಜಾಸ್ತಿ ನುಣ್ಣಗೆ ಅಲ್ಲ, ಸ್ವಲ್ಪ ಮೆತ್ತಗಾಗೋವರೆಗೂ ಮಸಿಬೇಕು. ನೋಡಿ, ನಮಗೆ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ನಿಮಗೆ ಸಾರು ಸ್ವಲ್ಪ ಗಟ್ಟಿ ಇದೆ ಅನಿಸಿದ್ರೆ ನಾವು ಮೊದಲೇ ತೆಗೆದಿಟ್ಟಿರುವ ನೀರನ್ನು ಒಂಚೂರು ಸೇರಿಸಿ ಮಿಕ್ಸ್ ಮಾಡ್ಕೋಬೋದು. ಈಗ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕಿ, ಅದು ಕಾದ ನಂತರ ನಾವು ಜೀರಿಗೆ, ಸಾಸಿವೆ, ಮೆಂತ್ಯ ಹಾಕೋಬೇಕು. ಅದಾದ ನಂತರ ಚಚ್ಚಿರೋ ಬೆಳ್ಳುಳ್ಳಿ ಹಾಗೂ ಒಣಮೆಣಸಿನ್ಕಾಯಿ ಹಾಕಿ, ನಂತರ ಕರಿಬೇವು, ಈ 3 ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಾದ ನಂತರ ನಾವು ಮಸ್ತಿರುವ ಸಾರನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ಬೇಕು. ಇದನ್ನು ನಾವು ಚೆನ್ನಾಗಿ ಕುದಿಯೋಕ್ಕೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಈಗ ನೋಡಿ, ಬಿಸಿ ಬಿಸಿ ಟೇಸ್ಟಿ ನಾಗಾರ್ಜುನ ಸ್ಟೈಲ್ ಪಾಲಕ್ ಪಪ್ಪು ಸವಿಯಲು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.